ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಪ್ರತಿದಿನ ನಾನು ಅಲ್ಲುಚ್ಕೊಂಡು ಆಚೆಗೆ ಹೋಗ್ತಿದಂಗೆ ಇದೇ ವ್ಯೂ ನನ್ ಕಣ್ಣಿಗೆ ಕಾಣಿಸೋದು. ಎಲ್ಲರೂ ಒಟ್ಟಿಗೆ ನಮಗ್ ಮೊದಲು ತಿಂಡಿ ಕೊಡು ಅಂತ ಮುತ್ತಾಕೋಬಿಡ್ತಾರೆ. ಇವತ್ ಬೆಳಗ್ಗೆ ಇದು ಫ್ರೆಶ್ ಅಪ್ ಆಗಿ ಒಂದ್ ಲೋಟ ಗ್ರೀನ್ ಟೀ ಮಾಡ್ಕೊಂಡು ಕುಡ್ದೆ. ನನ್ ತಂಗಿಗಿರೋ ಮನೇಲೆ ಸೇಬ್ ಬೆಳಿಬೇಕು ಅನ್ನೋ ಆಸೆಗೆ ಚಿಗುರು ಹೊಡೆದಿತ್ತು. ಅಂದ್ರೆ ಸೇಬಿನ ಬೀಜನ ವೆಟ್ ಟಿಶ್ಯೂಗೆ ಹಾಕಿ ಅದನ್ನ ಫ್ರಿಡ್ಜ್ ಅಲ್ಲಿ ಇಟ್ಟು ಮೊಳಕೆ ಬರ್ಸಿದ್ಲು. ಮತ್ತೊಂದ್ ಕಡೆ ಮೊದ್ಲೇ ಹಾಕಿದ್ ಸೇಬಿನ ಗಿಡ ಇಷ್ಟುದ್ದ ಬೆಳೆದಿತ್ತು. ಅದನ್ನೆಲ್ಲ ನೋಡ್ಕೊಂಡು ನಾನು ABC ಜ್ಯೂಸ್ ಕುಡಿದು ಮುಗಿಸ್ದೆ. ಇನ್ನ ನಮ್ಮ ಮಮ್ಮಿಗೆ ಯಾರೋ ಒಬ್ರು ಒಂದೊಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟವ್ರೆ. ಅದಕ್ಕೆ ನಮ್ಮ ಮಮ್ಮಿ ಫುಲ್ ಖುಷಿನೋ ಖುಷಿ. ನನಗೆ ಪೋಸ್ಟ್ ಆಫೀಸ್ಗೆ ಮಂತ್ಲಿ ದುಡ್ಡು ಕಟ್ಟಕ್ಕೆ ಹೋಗ್ತೀನಿ. ಆ ಟೈಮಲ್ಲಿ ಒಬ್ಬರು ಮೇಡಮು ನನಗೆ ಹೆಸರು ಕಟ್ಟಿದ್ದಾರೆ, ಸ್ಮೈಲಿಂಗ್ ಕ್ವೀನ್ ಅಂತ. ಅದನ್ನ ಉಳಿಸ್ಕೋಬೇಕು ಅಂತ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ಮೈಲಿಂಗ್ ಕ್ವೀನ್ ತಿರ್ಗಿ ಸ್ಮೈಲಿಂಗ್ ಕ್ವೀನ್. ಇವತ್ತು ಒಂದು ಹೊಸ ಹೇರ್ ಮಾಸ್ಕ್ ನ ಅಪ್ಲೈ ಮಾಡಿದೆ. ಅದ್ರ ಬಗ್ಗೆ ಡೀಟೇಲ್ ವಿಡಿಯೋ ಬರುತ್ತೆ, ವೇಟ್ ಮಾಡ್ತಾ ಇರಿ. ಅದಾದ್ಮೇಲೆ ರೆಡ್ ಚಿಲ್ಲಿ ಸಾಸ್ ನ ಮನೇಲಿ ಯೂಸ್ ಆಗದೇನೆ ಇದ್ದಿದ್ದು ಒಂದು ಗ್ಲಾಸ್ ಬಾಟಲ್ ಗೆ ಟ್ರಾನ್ಸ್ಫರ್ ಮಾಡಿದೆ. ಇವತ್ತಿನ ಪರಂಗಿ ಏನಂತೂ ತುಂಬಾ ರುಚಿಯಾಗಿತ್ತು. ಅದ್ರ ಬಗ್ಗೆ ನನ್ನ ತಂಗಿ ಹತ್ರ ಹೇಳ್ತಾ ಇದ್ದೆ. ಇವತ್ ನನ್ ಪಾಲಿನ ಮನೆ ಕೆಲಸ ಪಾತ್ರೆ ತೊಳೆದು ಅದನ್ನ ಮಾಡಿ ಮುಗಿಸ್ದೆ. ತಿಂಡಿಗೆ ಇವತ್ತು ಉಪ್ಪಿಟ್ಟು ಜೊತೆಗೆ ಮಸಾಲೆ ಕಾಳುಗಳನ್ನ ತಿನ್ಕೊಂಡೆ. ಈಚೆ ಬಂದ್ ನೋಡಿದ್ರೆ ನಮ್ಮ ಮಮ್ಮಿ ಚಕ್ಲಿ ನಿಪ್ಪಟ್ ಮಾಡೋ ಹಸಿಟ್ನ ಒಂದಾಡ್ಕೋತಾ ಇದ್ರು. ಅದಾದ್ಮೇಲೆ ನಾನು ಹೋಗಿ ಫ್ರೆಶ್ ಅಪ್ ಆಗಿ ದೇವ್ರ ಕೈ ಮುಗ್ದೆ. ನಮ್ಮ ಮಮ್ಮಿ ಮತ್ತೆ ನನ್ನ ತಂಗಿ ಆಲ್ರೆಡಿ ಸ್ನಾನ ಮಾಡ್ಕೊಂಡ್ ಮಡಿಯಿಂದ ಹಬ್ಬಕ್ಕೆ ದೇವ್ರಿಗೆ ಎಡೆ ಇಡಕ್ಕೆ ಅಂತ ತಿಂಡಿ ಬೇಯಿಸಕ್ ನಿಂತಿದ್ರು. ಇಲ್ಲಿ ಮೊದ್ಲಿಗೆ ನಮ್ಮ ಮಮ್ಮಿ ಮತ್ತೆ ನನ್ನ ತಂಗಿ ರವೆ ಉಂಡೆಗೆ ಅಂತ ಹದ ರೆಡಿ ಮಾಡ್ಕೋತಾ ಇದ್ರು. ನಾನು ಇನ್ನೊಂದ್ ಕಡೆ ಎಲ್ರಿಗೂ ನಿಂಬೆಹಣ್ಣು ಜ್ಯೂಸ್ ರೆಡಿ ಮಾಡ್ತಾ ಇದ್ದೆ. ನಮ್ಮ ಮಮ್ಮಿ ರವೆ ಉಂಡೆಗೆ ಹದ ಹಾಕೊಟ್ರೆ ನಾನು ಮತ್ತೆ ನನ್ನ ತಂಗಿ ಸೇರ್ಕೊಂಡು ರವೆ ಉಂಡೆ ಕಟ್ಕೊಂಡು ಇನ್ನೇನ್ ಊಟದ ಟೈಮ್ ಆಯ್ತು ಅಂತ ಲಂಚ್ ಬ್ರೇಕ್ ತಗೊಂಡು ಊಟಕ್ಕೆ ಅಂತ ಚಪಾತಿ ಮತ್ತೆ ಕಾಳು ಪಲ್ಯ ತಿನ್ಕೊಂಡೆ. ಅದಾದ್ಮೇಲೆ ಮತ್ತೆ ಒಂದು ಕೆಲಸ ಕಂಟಿನ್ಯೂ ಮಾಡ್ದು. ನಮ್ಮಮ್ಮ ಒಬ್ಬಟ್ಟು ತಟ್ಕೊಡ್ತಾ ಇದ್ರೆ ನಾನು ಬೇಯಿಸ್ಕೊತಾ ಇದ್ದೆ. ನಾನು ಬೇಳೆ ಒಬ್ಬಟ್ಟು ಮಾಡಿ ಕಾಯಿ ಒಬ್ಬಟ್ಟು ಬೇಡ ಅಂತ ಅಂದ್ರೆ ಮಮ್ಮಿ ಈ ಹಬ್ಬಕ್ಕೆ ಕಾಯಿ ಒಬ್ಬಿಟ್ಟೆ ಮಾಡ್ಬೇಕು, ಬೇಳೆ ಒಬ್ಬಿಟ್ಟು ಮಾಡಲ್ಲ ಅಂತ ಅಂದ್ರು. ನಿಮ್ಮನೇಲೂ ಹಿಂಗೇನಾ ಕಮೆಂಟ್ ಅಲ್ಲಿ ತಿಳಿಸಿ. ಅದಾದ್ಮೇಲೆ ಮಾಡಿಟ್ಟಿದ್ ನಿಂಬೆಹಣ್ಣು ಜ್ಯೂಸ್ ಕುಡ್ಕೊಂಡು ನಮ್ಮ ಮನೇಲಿ ಪ್ರಪ್ರಥಮ ಬಾರಿಗೆ ಪುರಿ ಉಂಡೆ ಮಾಡಕ್ಕೆ ಅಂತ ನಿಂತ್ಕೊಂಡು ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಚೆನ್ನಾಗೇ ಇತ್ತು. ಒಂದ್ 3 ಪುರಿ ಉಂಡೆ ಚೆನ್ನಾಗೂ ಬಂದು. ಅದಾದ್ಮೇಲೆ ನೋಡಿ ಅಸ್ಲಿ ಆಟ ಶುರು ನಂಗೆ ಇಷ್ಟು ಪಾಡ್ಪಟ್ಟು ಇನ್ಯಾವತ್ತು ಪುರಿ ಉಂಡೆ ಮಾಡೋ ಸವಾಸಕ್ಕೆ ಹೋಗ್ಬಾರ್ದು ಅಂತ ಅನಿಸ್ಬಿಡ್ತು. ಮೊದ್ಲು ಪುರಿಗೆ ಹಾಕಿದ್ ಬೆಲ್ಲದ ಪಾಕ ಗಟ್ಟಿಯಾಗಿ ಪುರಿ ಉಂಡೆನ ಕಟ್ಟಕ್ಕೆ ಆಗ್ತಿರ್ಲಿಲ್ಲ. ಮತ್ತೆ ಸ್ವಲ್ಪ ಸ್ವಲ್ಪ ಪಾಕನೆ ಕಾಯಿಸ್ಕೊಂಡು ಪುರಿಗೆ ಹಾಕೊಂಡು ಕೈನೆಲ್ಲ ಸುಡ್ಕೊಂಡು ಅಂತೂ ಇಂತೂ ಸರ್ಕಸ್ ಮಾಡಿ ಪುರಿ ಉಂಡೆ ಮಾಡಿ ಮುಗಿಸ್ತು. ಜಾಸ್ತಿ ಪಾಕ ಅದು ಪೂರಿ ಉಂಡೆ ಸವಾಸ. ಅದಾದ್ಮೇಲೆ ನಾವು ಮಾಡಿದ್ದು ಚಿರೋಟಿ ಅಥವಾ ಸಿಹಿ ಪುರಿ ಅಂತಾರಲ್ಲ ಅದು. ಅದಾದ್ಮೇಲೆ ಸುಮಾರು ಒಂದ್ 2 ಗಂಟೆ ಟೈಮ್ ರೆಸ್ಟ್ ಮಾಡಿ ಮತ್ತೆ ಕರ್ಜಿಕಾಯಿ ಬೇಸಕ್ಕೆ ಅಂತ ನಿಂತ್ಕೊಂಡು. ಇನ್ನ ನಿಮ್ಗಳ ಮನೇಲಿ ಎಷ್ಟ್ ತರ ತಿಂಡಿ ಮಾಡ್ತೀರಾ, ಯಾವ್ಯಾವ ತಿಂಡಿ ಬೇಯಿಸ್ತೀರಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಕೊನೆದಾಗ ಸಜ್ಜಪ್ಪ ಬೇಯಿಸ್ಕೊಂಡು ಇವತ್ತಿನ ಸಿಹಿ ತಿಂಡಿ ಬೇಯಿಸೋ ಕಾರ್ಯಕ್ರಮನ ನೀಟಾಗಿ ಮುಗಿಸ್ತು. ನಾನು ಊಟ ಮಾಡಿ ಮಕ್ಳಿಗೂ ಊಟ ಮಾಡಿಸಿ ಮಲ್ಕೊಂಡೆ. ಇವತ್ತಿಗಿಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.